ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ದೈಹಿಕ ಸಮಸ್ಯೆಗಳಿಗೆ ಮನೆಯಲ್ಲಿ ಮತ್ತು ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವ ರೀತಿ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಮತ್ತು ಮನೆಮದ್ದುಗಳನ್ನು ಮಾಡ್ಕೋಬೋದು ಅಂತ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಜನರಿಗೆ ಈ ಅಧಿಕ ತೂಕದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಅಧಿಕ ತೂಕದ ಸಮಸ್ಯೆ ಅಂತಂದರೆ ಒಬ್ಬ ಮನುಷ್ಯ ಅಥವಾ ಯಾವುದೇ ಒಂದು ಜೀವಿ ತನ್ನ ಎತ್ತರಕ್ಕೆ ಸಮಾನಾಂತರವಾದಂತಹ ಒಂದು ನಿರ್ದಿಷ್ಟ ತೂಕಕ್ಕಿಂತ ಹೆಚ್ಚಿಗೆ ನಾವು ತೂಕ ಹೊಂದಿದಾಗ ಇದಕ್ಕೆ ಅಧಿಕ ತೂಕ ಅಂತ ಹೇಳ್ತಾರೆ. ಸೊ ಈ ಅಧಿಕ ತೂಕ ಬರಲು ಭಾಳ ಮುಖ್ಯವಾದ ಕಾರಣ ಏನು, ಮತ್ತು ಈ ಅಧಿಕ ತೂಕ ಆದಾಗ ನಮ್ಗೆ ಏನೇನು ಅಡ್ಡ ಪರಿಣಾಮಗಳಾಗ್ತವೆ, ಮತ್ತು ಹಾಗೆಯೇ ಈ ಅಧಿಕ ತೂಕದಿಂದ ನಾವು ಹೇಗೆ ತಮ್ಮ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸ್ಕೋಬೋದು, ಅಧಿಕ ತೂಕ ಕಡಿಮೆ ಮಾಡ್ಕೊಂಡು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬಂಧುಗಳೇ. ಭಾಳ ಮುಖ್ಯವಾಗಿ ಈ ಅಧಿಕ ತೂಕ ಅಥವಾ ಸ್ಥೂಲಕಾಯ ಅಥವಾ ಒಬೆಸಿಟಿ ಅಂತ ಏನಂತಾರಲ್ವ, ಸೊ ಇದು ಬರಲು ಮುಖ್ಯ ಕಾರಣಗಳನ್ನು ಮತ್ತು ಅದು ಬಂದಾಗ ಯಾವ್ಯಾವ ರೀತಿ ಆರೋಗ್ಯ ಸಮಸ್ಯೆಗಳು ಬರ್ತವೆ ಮತ್ತು ಈ ಅಧಿಕ ತೂಕವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ತೂಕ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಭಾಳ ಮುಖ್ಯವಾಗಿ ಈ ಒಂದು ಅಧಿಕ ತೂಕಕ್ಕೆ ಕಾರಣಗಳಾವುವು ಅಂತಂದರೆ, ಹಗಲು ಹೊತ್ತು ಊಟ ಮಾಡಿ ಜಾಸ್ತಿ ಸಮಯ ಮಲಗೋದು ಕೂಡ ಒಂದು ಅಧಿಕ ತೂಕಕ್ಕೆ ಕಾರಣ. ಹಾಗೆಯೇ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಲ್ದೇ ಸೊ ಅಜೀರ್ಣ ಒಂದು ರೋಗದಿಂದನೂ ಕೂಡ ನಮಗೆ ತೂಕ ಜಾಸ್ತಿ ಆಗ್ತದೆ. ಮತ್ತು ಭಾಳ ಮುಖ್ಯವಾಗಿ ನಮಗೆ ಈ ದೈಹಿಕ ಚಟುವಟಿಕೆಗಳು ಕಡಿಮೆ ಇದ್ದಾಗಲೂ ಕೂಡ ಏನಾಗ್ತದೆ, ಈ ದೇಹದಲ್ಲಿ ತೂಕ ಹೆಚ್ಚಾಗ್ತದೆ. ಮತ್ತು ಈ ಪಂಚವಿಷಗಳ ಸೇವನೆ ಅಂತ ಹೇಳ್ತೇವೆ. ಪಂಚವಿಷಗಳಂದರೆ ಸಕ್ಕರೆ ಆಗಿರ್ಬೋದು, ಈ ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಮೈದಾ, ಗೋಧಿ ಹಿಟ್ಟು, ಮತ್ತು ವಿದೇಶಿ ಹಸುವಿನ ಹಾಲು ಮತ್ತು ಈ ಅಯೋಡೈಸ್ಡ್ ಉಪ್ಪುಗಳ ಸೇವನೆಯಿಂದನೂ ಕೂಡ ನಮಗೇನಾಗ್ತದೆ, ಶರೀರದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದೇ ನಮಗೆ ಏನಾಗ್ತದೆ, ಜಾಸ್ತಿ ತೂಕ ಹೆಚ್ಚಿಗೆ ಆಗ್ತದೆ. ಹಾಗೆಯೇ ರಾತ್ರಿ ತಡವಾಗಿ ಊಟ ಮಾಡುವಂಥದ್ದು ಮತ್ತು ಈ ಅಧಿಕ ಕೊಬ್ಬಿನಂಶ ಇರತಕ್ಕಂಥ ಪದಾರ್ಥಗಳನ್ನು ನಾವು ತಿಂದಾಗಲೂ ಕೂಡ ಏನಾಗ್ತದೆ, ತೂಕ ಹೆಚ್ಚಾಗ್ತದೆ. ಹಾಗೆಯೇ ನಾವು ಅಧಿಕ ಮಾಂಸಗಳ ಸೇವನೆ ವಾರಕ್ಕೆ 2 ಬಾರಿ 3 ಬಾರಿ, ದೈಹಿಕ ಚಟುವಟಿಕೆ ಕಡಿಮೆ ಇದ್ದು ನಾವು ಮಾಂಸಗಳ ಒಂದು ಅತಿ ಸೇವನೆಯಿಂದನೂ ಕೂಡ ಏನಾಗ್ತದೆ, ನಮಗೆ ಈ ತೂಕ ಜಾಸ್ತಿ ಆಗ್ತದೆ. ಹಾಗೆ ಭಾಳ ಮುಖ್ಯವಾಗಿ ನಮಗೆ ವ್ಯಸನಗಳಿದ್ದಾಗ ನಾವು ಊಟ ಮಾಡಿದಾಗಲೂ ಕೂಡ ಏನಾಗ್ತದೆ, ತೂಕ ಜಾಸ್ತಿ ಆಗ್ತದೆ. ಜೀರ್ಣಕ್ರಿಯೆ ಸರಿಯಾಗಿಲ್ಲದೆ ಇದ್ದಾಗಲೂ ಕೂಡ ತೂಕ ಜಾಸ್ತಿ ಆಗ್ತದೆ. ಭಾಳ ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ಅಧಿಕ ತೂಕ ಹೆಚ್ಚಾಯಿತು ನಮಗೆ ತೂಕ ಅಂತಂದರೆ, ಸೊ ಭಾಳ ಮುಖ್ಯವಾಗಿ ನಮಗೆ ಭಾಳ ಗಂಭೀರವಾದಂತಹ ಕಾಯಿಲೆಗಳು ಬರ್ತವೆ. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ನಮಗೆ ಈ ಎಲ್ಲರಿಗೂ ಕೇಳಿಸ್ತಕ್ಕಂಥ ಕಾಯಿಲೆಗಳಲ್ಲಿ ಮಧುಮೇಹ ಭಾಳ ಮುಖ್ಯವಾದಂಥ ಕಾಯಿಲೆ ನಮಗೆ ಈ ಅಧಿಕ ತೂಕ ಇದ್ದಾಗ ಬರ್ತದೆ. ಸೊ ಹಾಗೆ ಶರೀರದಲ್ಲಿ ನಮಗೆ ರಕ್ತದಲ್ಲಿ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಲ್ವ, ಇವೆಲ್ಲ ಊಟ ಮಾಡೋದ್ರಿಂದ ಅದರಿಂದ ನಮಗೆ ರಕ್ತನಾಳಗಳೆಲ್ಲ ಬ್ಲಾಕ್ ಆಗಿ ಹೃದಯಾಘಾತದಂಥ ಗಂಭೀರ ಸಮಸ್ಯೆಗಳು ಬರ್ತವೆ. ಹಾಗೆಯೇ ನಮಗೆ ಈ ತೂಕ ಜಾಸ್ತಿ ಆದಾಗ ನಮ್ಮ ಶರೀರದ ಒತ್ತಡ ಈ ಕೀಲುಗಳ ಮೇಲೆ ಬಿದ್ದು ಈ ಮಂಡಿ ನೋವುಗಳು ಬರ್ತಕ್ಕಂಥ ಸಮಸ್ಯೆಗಳು ಬರ್ತವೆ. ಹಾಗೆಯೇ ನಮಗೆ ಶರೀರದಲ್ಲಿ ಈ ಕೊಬ್ಬು ಜಾಸ್ತಿ ಇದ್ದಾಗ ಏನಾಗ್ತದೆ, ಎಲ್ಲ ಅಂಗಾಂಗಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇರೋದ್ರಿಂದ ಈ ನಪುಂಸಕತೆಯ ಸಮಸ್ಯೆ ಬರ್ತದೆ. ಮತ್ತು ನಮಗೆ ದೈಹಿಕ ಚಟುವಟಿಕೆಗಳು ಮಾಡೋಕ್ಕೆ ನಮಗೇನಾಗ್ತದೆ, ಯಾವುದೂ ಕೂಡ ಜಡತ್ವ ಅಂತ ಏನು ಹೇಳ್ತೀವಲ್ವ, ಆ ರೀತಿಯ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಸೊ ಈಗ ನಾನು ಇಷ್ಟೆಲ್ಲ ಗಂಭೀರ ಕಾಯಿಲೆಗಳು ಈ ಒಂದು ಅಧಿಕ ತೂಕದಿಂದ ಬರ್ತವೆ. ಸೊ ಇದನ್ನು ನಿವಾರಣೆ ಮಾಡೋದನ್ನ ಹೇಗಂತ ತಿಳ್ಕೊಳ್ಳೋಣ. ಭಾಳ ಮುಖ್ಯವಾಗಿ ಈ ಒಂದು ಅಧಿಕ ತೂಕ ಆಗೋಕ್ಕೆ ಕಾರಣ ಏನಿದೆ ಅಲ್ವಾ, ಈ ಹಗಲು ನಿದ್ರೆ ಮಾಡುವಂಥದ್ದು, ಊಟ ಮಾಡಿ ಮತ್ತು ತಡವಾಗಿ ರಾತ್ರಿ ಊಟ ಮಾಡುವಂಥದ್ದು, ಈ ಜಂಕ್ ಫುಡ್ಗಳ ಸೇವನೆ, ಮತ್ತು ಈ ಸಕ್ಕರೆ ಅತಿಯಾದಂಥ ಬಳಕೆ, ಈ ರಿಫೈನ್ಡ್ ಆಯಿಲ್ಗಳ ಬಳಕೆ, ಹಾಗೆಯೇ ತಪ್ಪು ಜೀವನ ಪದ್ಧತಿ ಅಂತ ಏನು ಹೇಳ್ತೀವಿ ಅಲ್ವಾ, ಅದನ್ನು ಸರಿ ಮಾಡಿಕೊಂಡು ಈ ಎಲ್ಲ ಆಹಾರ ಪದ್ಧತಿಗಳನ್ನು ಸರಿ ಮಾಡಿಕೊಂಡು ನಾವು ಈ ಒಂದು ಮನೆಮದ್ದುಗಳನ್ನು ಮತ್ತು ಕೆಲವು ನಿಯಮಗಳನ್ನು ಪಾಲನೆ ಮಾಡಿದ್ರೆ ಏನಾಗ್ತದೆ, ನಮಗೆ ಈ ಅಧಿಕ ತೂಕ ಕಡಿಮೆ ಆಗ್ತದೆ. ಬಹಳ ಮುಖ್ಯವಾದಂತಹ ನಿಯಮ ಏನು ಅಂತಂದರೆ, ಈ ನೀರನ್ನು ಯಾವಾಗಲಾದರೂ ಕುಡೀರಿ, ನಾವು ಮುಕ್ಕಳಿಸಿ ಈ ಲಾಲಾರಸವನ್ನು ಹೆಚ್ಚಿಗೆ ನಾವು ಶರೀರಕ್ಕೆ ಹಾಕಿದಾಗ ಏನಾಗ್ತದೆ, ನಮ್ಮದು ಶರೀರದ ತೂಕ ಕಡಿಮೆ ಆಗ್ತದೆ. ಸುಮಾರು ಒಂದು 6-7 ತಿಂಗಳವರೆಗೆ ಮಾಡಬೇಕಿದ್ನ. ನೀವು ಒಂದು ಗುಟುಗು ನೀರು ಕುಡಿಬೇಕಂದ್ರೆ ಬಾಯಿಗೆ ತಗೊಂಡು ಚೆನ್ನಾಗಿ ಮುಕ್ಕಳಿಸಿ ಲಾಲಾರಸ ಸೇರಿಸಿ ನುಂಗಬೇಕದನ್ನ. ಸೊ ಹಾಗೆಯೇ ನಾವು ಊಟ ಮಾಡಬೇಕಾದ್ರೂ ಅಷ್ಟೇನೆ, ಈ ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಅಂದರೆ ಮುದ್ದೆ ಒಂದನ್ನು ಬಿಟ್ಟು ಬೇರೆ ಎಲ್ಲ ಆಹಾರ ಪದಾರ್ಥಗಳನ್ನು ಬಾಯಲ್ಲೇ ಚೆನ್ನಾಗಿ ಅಗಿದು ಆ ಲಾಲಾರಸ ಸೇರಿಸಿ ನುಂಗಿದಾಗ ಏನಾಗ್ತದೆ, ನಮಗೆ ಅಧಿಕ ದೇಹದ ತೂಕ ಅಥವಾ ರಕ್ತದೊತ್ತಡನೂ ಕೂಡ ಈ ಒಂದು ಲಾಲಾರಸದಿಂದ ಕಡಿಮೆ ಆಗ್ತದೆ. ಹಾಗೆ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ಈ ಶುಂಠಿ ಮತ್ತು ಅರಳೆಕಾಯಿ ಅಂತ ಬರುತ್ತಲ್ವಾ, ಸೊ ಅರಳೆಕಾಯಿ ಮತ್ತು ಶುಂಠಿಯ ಒಂದು ಮಿಶ್ರಣವನ್ನು ನಾವು ಸೇವನೆ ಮಾಡ್ತಾ ಬಂದಾಗ, ರಾತ್ರಿ ಮಲಗಬೇಕಾದ್ರೆ ಆಗಿರ್ಬೋದು ಅಥವಾ ಹಗಲತ್ತು ಇದನ್ನು ನಾವು ನಿತ್ಯ ಸೇವನೆ ಮಾಡ್ತಾ ಬಂದಾಗಲೂ ಕೂಡ ನಮಗೇನಾಗ್ತದೆ, ಈ ದೇಹದ ಒಂದು ತೂಕ ಕಡಿಮೆ ಆಗ್ತಾ ಬರ್ತದೆ. ಸೊ ನಾನು ನಿಮ್ಗೆ ಹೇಳಿದಾಗೆ ಪಂಚವಿಷಗಳಂತ ಹೇಳಿದ್ವಿ ನಾವು, ಬಿಳಿ ವಿಷಗಳನ್ನು ಅಂದರೆ ಅಯೋಡೈಸ್ಡ್ ಉಪ್ಪು,
ರಿಫೈನ್ಡ್ ಆಯಿಲು, ವಿದೇಶಿ ಹಸುವಿನ ಹಾಲು ಮತ್ತು ಸಕ್ಕರೆ, ಮೈದಾ ಗೋಧಿ ಹಿಟ್ಟು. ಇವುಗಳ ಬದಲಿಗೆ ನಾವು ಶುದ್ಧ ಗಾಣದ ಎಣ್ಣೆ, ಬೆಲ್ಲ ಮತ್ತು ಸೈಂಧವ ಲವಣ, ಹಾಗೆಯೇ ದೇಶಿ ಹಸುವಿನ ಹಾಲು, ಇಂತಹ ಒಂದು ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ನಾವು ರೂಢಿಸ್ಕೊಂಡಾಗ ಏನಾಗ್ತದೆ, ನಮಗೆ ಆಹಾರ ಸರಿಯಾಗಿ ಜೀರ್ಣ ಆಗಿ ನಮಗೆ ದೇಹದ ತೂಕ ಕಡಿಮೆ ಆಗ್ತದೆ. ಸೊ ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ, ಈ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದರೆ ನಾವು ನಿತ್ಯ ದೇಶಿ ಹಸುವಿನ ತುಪ್ಪವನ್ನು ನಾವು ಸೇವನೆ ಮಾಡಬೇಕು. ಸೊ ದೇಶಿ ಹಸುವಿನ ತುಪ್ಪ ಸೇವನೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಶರೀರದಲ್ಲಿ ಉತ್ತಮವಾದಂಥ ಕೊಲೆಸ್ಟ್ರಾಲ್ HDL ಅಂತ ಏನು ಹೇಳ್ತೀವಲ್ವ, ಅದು ಜಾಸ್ತಿಯಾಗಿ LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅನ್ನೋದು ಕಡಿಮೆ ಆದಾಗ ಏನಾಗ್ತದೆ, ಆಟೋಮೆಟಿಕ್ಕಾಗಿ ನಮ್ಮ ದೇಹದಲ್ಲಿ ಇರತಕ್ಕಂಥ ಈ ಒಂದು ಅಧಿಕ ತೂಕ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಗದಲ್ಲಿ ನಾವು ಒಳ್ಳೆಯದನ್ನು ಹಾಕ್ತಾ ಬಂದಾಗ ಏನಾಗ್ತದೆ, ಕೆಟ್ಟದ್ದೆಲ್ಲ ಹೋಗಿ ನಮಗೆ ಈ ಒಂದು ತೂಕ ಕಡಿಮೆ ಆಗ್ತದೆ. ಹಾಗೆ ತಮಗೆಲ್ಲ ಗೊತ್ತಿರುವ ಹಾಗೆ ದೈಹಿಕವಾಗಿ ನಾವು ತುಂಬ ಶ್ರಮ ಬೀಳಬೇಕು. ಶ್ರಮ ಅಂತಂದರೆ ನಾವು ಈಗ ಸುಮಾರು ಈ ನೌಕರಿ ಅಥವಾ ಸರ್ಕಾರಿ ಕೆಲಸದಲ್ಲಿರಲಿ ಅಥವಾ ಯಾವುದೇ ಕೆಲಸದಲ್ಲಿದ್ದವರು ಯೋಗ, ಪ್ರಾಣಾಯಾಮ ಮತ್ತು ನಾವು ಈಜು ಕಲಿಯುವಂಥದ್ದು ಮತ್ತು ದಿನ ವಾಕಿಂಗ್ ಅಂತಂದರೆ ಅದು ವ್ಯಾಯಾಮಗಳಲ್ಲಿ ಕಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ವಾಕಿಂಗ್ ಮಾಡುವಂಥದ್ದು, ಇಂತಹ ಒಂದು ಉತ್ತಮವಾದಂಥ ಹವ್ಯಾಸಗಳನ್ನು ನಾವು ರೂಢಿಸ್ಕೊಂಡಾಗ ಏನಾಗ್ತದೆ, ನಮ್ಮ ಶರೀರದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಈ ಒಂದು ಅಧಿಕ ತೂಕ ಕಡಿಮೆ ಆಗ್ತಾ ಬರ್ತದೆ. ಹಾಗೆಯೇ ಸ್ನೇಹಿತರೆ, ಭಾಳ ಮುಖ್ಯವಾಗಿ ಅಧಿಕ ತೂಕ ಕಡಿಮೆ ಆಗಬೇಕು ಅಂತಂದರೆ ನಾವು ನಿಯಮಗಳನ್ನು ಅಂದರೆ ಜೊಲ್ಲನ್ನು ಜಾಸ್ತಿ ಹೊಟ್ಟೆಗೆ ಸೇರಿಸುವಂಥದ್ದು ಮತ್ತು ಉತ್ತಮವಾದಂಥ ಕೊಲೆಸ್ಟ್ರಾಲಿನ ಆಹಾರವನ್ನು ತಗೊಳ್ಳುವಂಥದ್ದು, ಈ ಅಕ್ಷಯ ಬೀಜ ಆಗಿರ್ಬೋದು ಅಥವಾ ಈ ಗುರೆಳ್ಳಾಗಿರ್ಬೋದು, ಕುಷ್ಬೆ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ತೆಂಗಿನ ಎಣ್ಣೆ, ಇಂಥ ಒಂದು ಗುಡ್ ಕೊಲೆಸ್ಟ್ರಾಲ್ ಇರತಕ್ಕಂಥ ಶುದ್ಧವಾದಂತಹ ಗಾಣದ ಎಣ್ಣೆ ಬಳಸೋದ್ರಿಂದ ಕೂಡ ನಮಗೇನಾಗ್ತದೆ, ಈ ಅಧಿಕ ತೂಕ ಕಡಿಮೆ ಆಗ್ತದೆ ಅಂತ ಹೇಳ್ದ ಮುಂದಿನ ಒಂದು ಸಂಚಿಕೆಯಲ್ಲಿ ಇದಕ್ಕಿಂತ ಗಂಭೀರ ಸಮಸ್ಯೆಗೆ ಉತ್ತಮ ಮನೆಮದ್ದಿನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.